ಜಾಸ್ತಿ ನೀರು ಕುಡಿಯೋದು ಏನು ಅಂತ ತೊಂದರೆ ಆಗುತ್ತೆ. ಒಂದೇ ಅವರ್ನಲ್ಲಿ 3 ಲೀಟರ್ ನೀರು ಕುಡಿದ್ರೆ ಅಂಥವರಿಗೆ ಟಾಕ್ಸಿಸಿಟಿ ಆಗಿ ಸತ್ತೋಗ್ತದೆ. ಕಲುಷಿತ ನೀರನ್ನು ಕುಡಿದ್ರೆ ಗ್ಯಾಸ್ಟ್ರೋಎಂಟರೈಟಿಸ್ ಆಗುತ್ತೆ. ವಾಟರ್ ಟಾಕ್ಸಿಸಿಟಿ ಇದು ಒಂದು. ನಿಮಗೆ ಏನ್ರಿ ಡಾಕ್ಟ್ರೆ ವಾಟರ್ ಕುಡಿದ್ರೆ ಟಾಕ್ಸಿಸಿಟಿ ಆಗುತ್ತಾ? ಇವಾಗ ನಾನು ಹೇಳಿದೆ 2.5 ಲೀಟ್ರಿಂದ 3.5 ಲೀಟ್ರ್ ಕುಡೀರಿ ಅಂತ. ಬೈ ಚಾನ್ಸ್ 5.5 ಲೀಟ್ರ್ ಕುಡಿತೀನಿ, ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ಆ್ಯಕ್ಚುಲಿ ಜಾಸ್ತಿ ನೀರು ಕುಡಿಯೋದು ಏನು ಅಂತ ತೊಂದರೆ ಆಗಲ್ಲ. ಮತ್ತು ಈ ಟಾಕ್ಸಿಸಿಟಿ ಅಂದರೆ ಏನು? ಎಷ್ಟು ನೀರು ಕುಡಿದ್ರೆ ಟಾಕ್ಸಿಕ್ ಆಗುತ್ತೆ ದೇಹಕ್ಕೆ? ಭಾಳ ಸರಳ. 1 ಗಂಟೆಯಲ್ಲೇ 3 ಲೀಟ್ರ್ ಕುಡಿತೀರಿ. ಯಾರು ಕುಡಿಯೋಕ್ಕಾಗಲ್ಲ, ಕುಡಿತಾರೆ. ಯಾರು ಕುಡಿತಾರೆ ಅಂದರೆ ಇವಾಗ ಎಲ್ಲೋ ನ್ಯೂಸ್ನಲ್ಲಿ ಬಂದಿದೆ, ಯಾರೋ ಒಂದು ಲೇಡಿ ನೀರು ಜಾಸ್ತಿ ಕುಡಿದು ಟಾಕ್ಸಿಸಿಟಿ ಆಗಿ ಸತ್ತೋಗಿದ್ದಾಳೆ ಅಂತ. ಹಂಗಾದರೆ ಅರ್ಥ ಏನಂದರೆ ನೋಡಿ, ನಮ್ಮ ದೇಹದಲ್ಲಿ ನೀರು ಅಷ್ಟೇ ಅಲ್ಲ, ಎಲೆಕ್ಟ್ರೋಲೈಟ್ಸ್ ಅಂತೀವಿ ನಾವು, ಸೋಡಿಯಮ್ಮು ಪೊಟ್ಯಾಸಿಯಮ್ಮು, ಅವೆಲ್ಲ ಬ್ಯಾಲೆನ್ಸ್ ಆಗಬೇಕಾದ್ರೆ ನಾವು ಈ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂತೀವಿ ನಾವು. ಒಂದು ಮನುಷ್ಯ, ಯಾಕಂದರೆ ನೀರಿನಲ್ಲಿ ಭಾಳ ಮಿನರಲ್ಸ್ ಇರಲ್ಲ, ಒಂದೇ ಅವರ್ನಲ್ಲಿ 3 ಲೀಟ್ರ್ ನೀರು ಕುಡಿದ್ರೆ ಅಂಥವರಿಗೆ ಟಾಕ್ಸಿಸಿಟಿ ಆಗಿ ಸತ್ತೋಗ್ತಾರೆ. ಯಾಕೆ ಕುಡಿತಾರೆ? ಒಂದೇ ಒಂದು ಡ್ರಗ್ ಇದೆ, ಎಕ್ಟಸಿ ಅಂತ ಅದರ ಹೆಸರು. ಇಟ್ಸ್ ಅನ್ ಆರ್ಟಿಫಿಷಿಯಲ್, MDMA ಅಂತೀವಿ ನಾವು, ಮಿಥೈಲಿನ್ ಡಯಾಕ್ಸಿ ಮೀಥೇನ್ ಫೆಟನೈನ್ ಅಂತ ಒಂದು ಎಕ್ಟಸಿ ಅಂತ ಒಂದು ಡ್ರಗ್ ಇದೆ, ಅಡಿಕ್ಟ್ ಮಾಡಲಿಕ್ಕೆ. ಆಂಫಿಟರ್ಮೈನ್ ಗ್ರೂಪ್ ಆಫ್ ಡ್ರಗ್ಸ್ ಅದು. ಅಂಥ ಮಾತ್ರೆನ ಯಾರಾದರೂ ಉಪಯೋಗಿಸೋರು ಅವ್ರಿಗೊಂಥರ ಯೂಫೋರಿಯಾ ಆಗುತ್ತೆ, ನಾನೆಲ್ಲೋ ತೇಲಾಡ್ತಾ ಇದ್ದೀನಿ, ಮಹಾರಾಜನ ಥರ ಇದ್ದೀನಿ, ಅದಕ್ಕೋಸ್ಕರ ಅವ್ರು ತಗೋತಾರೆ. ಅದಕ್ಕೇನನ್ನು ಅಡಿಕ್ಟ್ ಆಗಿ ಅದು ಜಾಸ್ತಿ ಏನನ್ನು ತೊಗೊಂಡ್ರೆ ಅವ್ರ ಮೈಯೆಲ್ಲ ಹೈಪರ್ಥರ್ಮಿಯಾ, ತುಂಬ ಬಿಸಿ ಆಗುತ್ತೆ. ಅಂಥವರು ಆ ಬಿಸಿ ಕಡಿಮೆ ಮಾಡಲಿಕ್ಕೆ ತುಂಬ ನೀರು ಕುಡಿತಾರೆ. ಇದನ್ನು ನಾವು ಡ್ರಗ್ ಅಡಿಕ್ಷನ್ನಲ್ಲಿ ಕಂಡುಹಿಡಿದಿರ್ತಕ್ಕಂಥದ್ದು. ಸೊ ದಯವಿಟ್ಟು ಯಾರಾದರೂ ಈ ಎಕ್ಟಸಿ ಮಾತ್ರೆ ಅಂತ ಸಿಗುತ್ತೆ, ಇವೆಲ್ಲ ಡ್ರಗ್ ಅಡಿಕ್ಷನ್ ಆಗೋವಂಥವ್ರು ತೊಗೊಳ್ಳೋದು, ರೆಗ್ಯುಲರ್ ಮಾತ್ರೆಗಳೆಲ್ಲ. ಅಂಥವ್ರು ಏನಾದರೂ 1 ಗಂಟೆಯಲ್ಲಿ 3 ಲೀಟ್ರ್ ನೀರು ಕುಡಿದ್ರೆ ಅವರಿಗೆ ದೇಹದಲ್ಲಿರ್ತಕ್ಕಂಥ ಸೋಡಿಯಂ ಎಲೆಕ್ಟ್ರೋಲೈಟ್ ಕಡಿಮೆ ಆಗುತ್ತೆ, ಅವಾಗ ಕೋಮಾಗಿ ಹೋಗ್ತಾರೆ, ಸತ್ತೋಗ್ತಾರೆ. ಸೊ ಇದನ್ನು ವಾಟರ್ ಟಾಕ್ಸಿಸಿಟಿ ಅಂತೀವಿ ನಾವು. ವಾಟರ್ ಪಾಯ್ಸನಿಂಗ್ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವಾಟರ್ ಪಾಯ್ಸನಿಂಗ್ ಏನಾಗುತ್ತೆ ಅಂದರೆ ಕೆಮಿಕಲ್ಸಿಂದ ಇರ್ಬೋದು, ಅಥವಾ ಬ್ಯಾಕ್ಟೀರಿಯಾ, ಎಲ್ಲೋ ಒಂದು ಕಡೆ ಕಲುಷಿತ ನೀರನ್ನು ಕುಡಿದ್ರೆ ಗ್ಯಾಸ್ಟ್ರೋಎಂಟರೈಟಿಸ್ ಆಗುತ್ತೆ, ಲೂಸ್ ಮೋಷನ್ನು, ವಾಮಿಟಿಂಗು ಆಗಿ ಸತ್ತೋಗ್ಬೋದು. ಇವಾಗ ಕಾಲರ ಒಳಗೆ ಬ್ಯಾಕ್ಟೀರಿಯಾಯಿಂದ ಗ್ಯಾಸ್ಟ್ರೋಎಂಟರೈಟಿಸ್ ಆಗಿ ತುಂಬ ಲೂಸ್ ಮೋಷನ್ ಆಗಿ ಮೈಯಿಂದ ಲವಣ ಹೋಗಿ ಸತ್ತೋಗ್ತಾರೆ, ಅದು ಬೇರೆ. ವಾಟರ್ ಟಾಕ್ಸಿಸಿಟಿ ಅಂದರೆ ಈ ಪರ್ಟಿಕ್ಯುಲರ್ ಕಂಡೀಷನ್ನು. ಇದಕ್ಕೆ ಅರ್ಲಿ ಡಿಟೆಕ್ಷನ್ ಏನನ್ನ ಆದರೆ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಕರೆಕ್ಟ್ ಮಾಡಿದರೆ ಅವರು ಉಳ್ಕೊಳ್ತಾರೆ. ಇದು ವಾಟರ್ ಟಾಕ್ಸಿಸಿಟಿ ಬಗ್ಗೆ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್. ಥ್ಯಾಂಕ್ ಯು.